ಸಿಡಬ್ಲ್ಯೂಎಂಎ ನಿಗಮದ ತೀರ್ಮಾನ ಎಲ್ಲೋ ಒಂದ್ ಕಡೆ ಕರುನಾಡಿಗರನ್ನ ಕೆರಳಿಸಿತ್ತು. ಅದರಲ್ಲೂ ಕೂಡ ತಮಿಳುನಾಡಿಗೆ 15 ದಿನಗಳ ಕಾಲ ಪ್ರತಿನಿತ್ಯ 3500 ಕ್ಯೂಸೆಕ್ ನೀರನ್ನ ಏನ್ ಬಿಡುಗಡೆ ಮಾಡಬೇಕು ಎನ್ನುವಂತ ಆದೇಶವನ್ನ ಹೊರಡಿಸಿತು. ಅದಾದ ನಂತರ ಕರುನಾಡಿಗರು ಕನ್ನಡಿಗರು ಇಲ್ಲಿರೋದಕ್ಕೆ ನೀರಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಇಂತಹ ಪರಿಸ್ಥಿತಿಯಲ್ಲಿ ಹೇಗೆ ನೀರು ಬಿಡೋದಕ್ಕೆ ಸಾಧ್ಯ ಅಂತ ಹೋರಾಟವನ್ನು ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ರು. ಇನ್ನು ಸಚಿವರು ಅಧಿಕಾರಿಗಳ ಜೊತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿಕೆ ಶಿವಕುಮಾರ್ ಸಮಾಲೋಚನೆಯನ್ನ ಕೂಡ ನಡೆಸಿದ್ದಾರೆ, ಚರ್ಚೆಯನ್ನ ಮಾಡಿದ್ರು. ಚರ್ಚೆ ಮಾಡಿದ ಬಳಿಕ ಒಂದು ಸುದ್ದಿಗೋಷ್ಠಿಯನ್ನ ಕೂಡ ಮಾಡಿದ್ರು. ಆ ಸುದ್ದಿಗೋಷ್ಠಿಯಲ್ಲಿ ವಿಪಕ್ಷ ಸಾಲು ಸಾಲು ಆರೋಪವನ್ನ ಮಾಡಿದ್ದಕ್ಕೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಕೆರಳಿದ ಕನ್ನಡಿಗರು, ಕರ್ನಾಟಕಕ್ಕೆ ಸಿಡಬ್ಲ್ಯೂಆರ್ಸಿ ನಂತರ ಸಿಡಬ್ಲ್ಯೂಎಂಎ ಬಿಗ್ ಶಾಕ್ ಅನ್ನು ಕೊಟ್ಟಿತ್ತು. 15 ದಿನಗಳ ಕಾಲ ಪ್ರತಿನಿತ್ಯ 3500 ಕ್ಯೂಸೆಕ್ ನೀರನ್ನ ಬಿಡಿ. ಭೀಕರ ಬರಗಾಲದ ಮಧ್ಯೆಯೂ ಕೂಡ ಕರುನಾಡಿಗೆ ಮತ್ತೆ ಆಘಾತ ಶುರುವಾಗಿತ್ತು. ನಮಗೆ ಕಷ್ಟ ಇದೆ, ತಮಿಳುನಾಡಿಗೆ ನೀರು ಬಿಡಿ ಅಂದ್ರೆ ಹೇಗ್ ಸಾಧ್ಯ? ಮಂಡ್ಯ ಸೇರಿ ರಾಜ್ಯದಾದ್ಯಂತ ಕನ್ನಡಿಗರ ಕಿಚ್ಚು ಭುಗಿಲೆದ್ದಿತ್ತು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಚರ್ಚೆಯನ್ನ ಮಾಡ್ತಾರೆ. ಸುದೀರ್ಘವಾದಂತಹ ಚರ್ಚೆಯನ್ನ ಮಾಡಿದ ಬಳಿಕ ಒಂದು ಸುದ್ದಿಗೋಷ್ಠಿಯನ್ನ ಕೂಡ ಮಾಡಿ ಆ ಸುದ್ದಿಗೋಷ್ಠಿಯಲ್ಲಿ ಕೆಲವೊಂದಷ್ಟು ಮಾಹಿತಿಗಳನ್ನ ಕೂಡ ಹಂಚಿಕೊಂಡಿದ್ದಾರೆ. ಅಂದ್ರೆ ಯಾವ ಯಾವ ಜಲಾಶಯಗಳಲ್ಲಿ ಎಷ್ಟು ಒಳಹರಿವಿದೆ, ಎಷ್ಟು ನೀರಿನ ಮಟ್ಟ ಇದೆ, ಅದರ ಜೊತೆಯಲ್ಲಿ ತಮಿಳುನಾಡಿಗೆ ನೀರು ಬಿಡಬಾರ್ದು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ಈಗ ಆಲ್ರೆಡಿ ಮಾತುಕತೆ ನಡೆದಿದೆ. ಅಧಿಕಾರಿಗಳ ಜೊತೆಗೆ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ತದನಂತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯನ್ನ ಮಾಡಿ ಆ ವಿಚಾರಗಳನ್ನ ಮುನ್ನೆಲೆಗೆ ತಂದಿದ್ದಂಥದ್ದು. ಇನ್ನು ಕನ್ನಡಿಗರ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇತ್ತು. ಅದರಲ್ಲೂ ಕೂಡ ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ರೈತರಾಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಹೋರಾಟವನ್ನು ಮಾಡೋದಕ್ಕೆ ಮುಂದಾಗಿದ್ವು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ಚರ್ಚೆ ಆಗಿದೆ. ಯಾವ ರೀತಿಯಾಗಿ ಮುಂದೆ ಯಾವೆಲ್ಲ ದಾರಿಗಳಿದೆ, ಸರ್ಕಾರಕ್ಕೆ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬಹುದು, ಏನ್ ಮಾಡಬಹುದು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿ ಅವರು ಸುದ್ದಿಗೋಷ್ಠಿಯನ್ನ ಮಾಡಿದಂಥದ್ದು. ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರಗಳನ್ನ ಕೂಡ ಹೊರಗಡೆ ತಂದಿದ್ದಾರೆ. ವಾದವನ್ನ ಮಂಡನೆ ಮಾಡಿದ್ರು ನಿನ್ನೆ ಸಿಡಬ್ಲ್ಯೂಎಂಎನಲ್ಲಿ. ತಮಿಳುನಾಡಿನಿಂದಲೂ ಕೂಡ ಪ್ರಬಲವಾದಂತಹ ವಾದವನ್ನ ಮಂಡನೆ ಮಾಡಿದ್ರು. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಿಂದಲೂ ಕೂಡ ಪ್ರಬಲ ವಾದವನ್ನ ಮಂಡನೆ ಮಾಡಲಾಗಿತ್ತು. ನೀರು ಇದೆ, ಇದನ್ನ ನಾವು ಏನು ಹೆಚ್ಚು ಕಮ್ಮಿ ಮಾಡಕ್ಕಾಗಲ್ಲ. ಮೀಟ್ರು ನೀವು ಅಧಿಕಾರಿಗಳು ಅಲ್ಲಿ ಯಾರೇ ಆಗಲಿ ಹೋಗಿರ್ತಾರೆ, ದಾಖಲೆಗಳು ಸೆಂಟ್ರಲ್ ಗವರ್ಮೆಂಟ್ ಹತ್ರ ಇದೆ, ತಮಿಳುನಾಡು ಹತ್ರ ಇದೆ, ಮಾಧ್ಯಮದವ್ರ ಹತ್ರ ಇದೆ, ಎಲ್ಲರ ಹತ್ರನೂ ಈ ದಾಖಲೆ ಇದೆ. ಪ್ರತಿದಿನ 15 TMC ಬಿಡಬೇಕು ಅಂತೇಳಿ ಈಗೇನು 3,500 ಆದೇಶ ಕೊಟ್ಟಿದ್ದಾರೆ. ಅಂದ್ರೆ 15 ದಿನಕ್ಕೆ 4.56 TMC ಬಿಡಬೇಕು ಅಂತ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಈಗ ಹೆಚ್ಚು ಕಮ್ಮಿ ನಮ್ಮ ಹೊಳಹರಿವು 1-2 TMC ಒಟ್ಟು ಎಲ್ಲ ಸೇರಿ ಬರ್ತಾ ಇದೆ. 25,000 ಅಷ್ಟು ಒಳಹರಿವು ಬರ್ತಾ ಇದೆ. ಅದರಲ್ಲಿ 3,500 ಕ್ಯೂಸಿಕ್ಸ್ ಬಿಡಬೇಕು ಅನ್ನೋದು ಒಂದು ಮಾರ್ಗದರ್ಶನ ಇದೆ. ಸೊ ಇದು ಅವರು ಕೂಡ ಅವರ ದಾಖಲೆಯಲ್ಲಿ ಕನ್ಫರ್ಮೇಶನ್ ಮಾಡಿದ್ದಾರೆ. CWRC ಮತ್ತು CWMA ಇಬ್ರು ಕೂಡ ಇಷ್ಟು ಒಳಹರಿವು ನಿಮ್ಗೆ ಬರ್ತಾ ಇದೆ ಅನ್ನೋದನ್ನ ಅವರು ದಾಖಲೆಯಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ನಿಮ್ಗೆ ಕಡಿಮೆ ಇದೆ ಅಂತ. ಆದ್ರೂ ಕೂಡ ನನ್ನ ಕರ್ತವ್ಯ, ನಮ್ಮ ಸರ್ಕಾರದ ಕರ್ತವ್ಯ, ನಾವು ರಾಜ್ಯದ ಹಿತವನ್ನ ಕಾಪಾಡಬೇಕು. ನಾನು ನನ್ನ ಕಷ್ಟ ಕಾಲದಲ್ಲಿ ನಮ್ಮ ರೈತರದ ಪರಿಸ್ಥಿತಿ ಏನಿತ್ತು ಅಂತ ನನಗೆ ಅರಿವಿದೆ. ನಾನು ಅದನ್ನು ಬಿಚ್ಚಿ ಮಾತಾಡಕ್ ಹೋಗುದಿಲ್ಲ. ಯಾರಿಗೇನ್ ರಕ್ಷಣೆ ಮಾಡಬೇಕು ಆ ರಕ್ಷಣೆ ಮಾಡ್ಕೊಂಡು ಬಂದಿದ್ದೇವೆ. ಈ ವರ್ಷನೂ ಕೂಡ ನಾನು ನಮ್ಮ ಶಾಸಕರ ಹತ್ರ ಸಭೆ ಕರೆದು ಅವ್ರ ಹತ್ರ ಕೂಡ ರಾಮಲಿಂಗಾರೆಡ್ಡಿ ಅವರು ಮಾತಾಡಿ ಅವ್ರಿಗೇನ್ ರಕ್ಷಣೆ ಮಾಡಬೇಕು ನಾವು ಮಾಡಿದ್ದೇವೆ. ಕುಡಿಯೋ ನೀರಿಗೆ ಏನ್ ರಕ್ಷಣೆ ಮಾಡಬೇಕು ಮಾಡಿದ್ದೇವೆ. ಕೆರೆಗಳನ್ನು ತುಂಬಿಸುವಂತ ನೀರು ಏನ್ ಮಾಡಬೇಕು ಮಾಡಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಯಾವಾಗಿದೆ, ಬಂಗಾರಪ್ಪನವ್ರ ಕಾಲದಿಂದ ಹಿಡಿದು ಇಲ್ಲಿವರೆಗೂ SM ಕೃಷ್ಣ ಅವ್ರ ಸರ್ಕಾರ ಇರ್ಬೋದು, ಸಿದ್ದರಾಮಯ್ಯ ಕಾಲ ಇರ್ಬೋದು, ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಈ ರಾಜ್ಯದ ಹಿತಕ್ಕೆ ಎಲ್ಲ ತರದ ರಕ್ಷಣೆಗೆ ನಾವು ನಮ್ಮ ಬದ್ಧತೆ. ಇಷ್ಟು ನೀರು ಇದೆ. ಎಸ್ ನೋಡಿ, ಚರ್ಚೆ ಮಾಡಿದ ಬಳಿಕ ಡಿಕೆ ಶಿವಕುಮಾರ್ ಅವರು ಇಷ್ಟೆಲ್ಲ ಮಾಹಿತಿಯನ್ನ ಕೊಟ್ರು. ಅಂದ್ರೆ ಕರ್ನಾಟಕ ಸರ್ಕಾರದಲ್ಲಿ ಯಾವಾಗೆಲ್ಲ ಕಾಂಗ್ರೆಸ್ ಬಂದಿದೆ ಆ ಸಂದರ್ಭದಲ್ಲಿ ನಾವು
ಇಲ್ಲಿರುವಂತಹ ಜನರ ಹಿತಾಸಕ್ತಿಗೆ ತಕ್ಕಂತೆ ನಾವು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಳ್ತಾ ಬಂದಿದ್ದೀವಿ. ಅದರ ಜೊತೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಕ್ರಮಗಳನ್ನ ತೆಗೆದುಕೊಳ್ಬೇಕು ಆ ಕ್ರಮಗಳನ್ನ ಕೂಡ ತೆಗೆದುಕೊಳ್ತಾ ಇದ್ದೀವಿ. ನಾನು ಯಾರಿಗೂ ಕೂಡ ಉತ್ತರವನ್ನ ಕೊಡುವಂತ ಅವಶ್ಯಕತೆಗಳಿಲ್ಲ. ಯಾಕಂತಂದ್ರೆ ವಿರೋಧ ಪಕ್ಷ ಈಗ ಆಲ್ರೆಡಿ ಸಾಲು ಆರೋಪವನ್ನ ಮಾಡಿದೆ. ನಾನು ಅವ್ರಿಗೆ ಯಾಕೆ ಉತ್ತರ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಇದೀಗ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಂಥದ್ದು. ಇನ್ನು ಅಧಿಕಾರಿಗಳು ದೆಹಲಿಗೆ ಹೋಗಿಲ್ಲ ಅನ್ನೋದು ಬರೀ ಸುಳ್ಳು ಅಂತ ಕೂಡ ಹೇಳಿದ್ದಾರೆ. ಪ್ರತಿಪಕ್ಷಗಳಿಗೆ ಸತ್ಯ ಹೇಳೋ ಅಗತ್ಯ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಂಥದ್ದು. ಇನ್ನು ಬೊಮ್ಮಾಯಿ ಅವರು ಅವರಿದ್ದಂತಹ ಸಂದರ್ಭದಲ್ಲಿ ಒಬ್ರು ಸಲಹೆಗಾರರನ್ನ ನೇಮಿಸಿದ್ರು. ಅವ್ರು ಈಗ್ಲೂ ಕೂಡ ಇದ್ದಾರೆ. ದೆಹಲಿಯ CWMA ಸಭೆಯಲ್ಲಿ ನಡೆದಂತಹ ಸತ್ಯತೆ ಏನು ಆ ವಿಚಾರವನ್ನ ಇದೀಗ ಬಿಚ್ಚಿಟ್ಟಿರುವಂತದ್ದು ಡಿ ಕೆ ಶಿವಕುಮಾರ್ ಅವರು. ಜಲಾಶಯಕ್ಕೆ ಬರುವಂತಹ ಒಳಹರಿವನ್ನ ಮುಚ್ಚಿಡೋದಕ್ಕೆ ಸಾಧ್ಯವಿಲ್ಲ ಆ ವಿಚಾರವನ್ನ ಹೇಳಿ, ಜೊತೆಯಲ್ಲಿ ಯಾವ್ಯಾವ ಜಲಾಶಯಗಳಲ್ಲಿ ಎಷ್ಟು ನೀರಿನ ಮಟ್ಟ ಇದೆ, ಒಳಹರಿವು ಎಷ್ಟು ಬಂದಿದೆ, ಇದೆಲ್ಲದರ ಕುರಿತಾಗಿ ಮಾಹಿತಿಯನ್ನ ಕೂಡ ಕೊಟ್ಟಿರುವಂತದ್ದು. ಅದರ ಜೊತೆಯಲ್ಲಿ ಇವಾಗ ಬರಗಾಲ ಇದೆ, ಸಕಾಲಕ್ಕೆ ಕರೆಕ್ಟ್ ಆಗಿ ಮಳೆ ಆಗ್ಲಿಲ್ಲ, ಹಾಗಾಗಿ ಈ ರೀತಿಯಾದಂತಹ ತೊಂದರೆಗಳಾಗ್ತಾ ಇರೋದು ಅಂತ ಹೇಳೋದು.